ವೀಕ್ಷಕರೇ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಗಿಯನ್ನು ನೆನೆಸಿಡದೆ ದಿಢೀರಾಗಿ ರಾಗಿ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನಿಲ್ಲಿ 1 ಕಪ್ನಷ್ಟು ರಾಗಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸಾಕಷ್ಟು ನೀರು ಹಾಕಿ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೆನಪಿಡಿ, ಇದನ್ನು ನೆನೆಸುವ ಅಗತ್ಯ ಇಲ್ಲ. ತತ್ಕ್ಷಣದ ತಿಂಡಿಗೆ ಡಯಾಬಿಟಿಸ್ ಇರುವವರಿಗೆ ಈ ದೋಸೆ ತುಂಬ ಉಪಯುಕ್ತ. ಚೆನ್ನಾಗಿ ತೊಳೆದ ರಾಗಿಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ 2 ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ 3/4 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಮೊದಲಿಗೆ ನೀರು ಸೇರಿಸಿಕೊಳ್ಳದೆ ರುಬ್ಕೊಳ್ಬೇಕು. ಆಮೇಲೆ ಅರ್ಧ ಕಪ್ನಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಹಿಟ್ಟಿಗೆ ಸುಮಾರು 1 ಟೀ ಸ್ಪೂನಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ತುರಿದ ಕ್ಯಾರೆಟನ್ನು ಕೂಡ ಸೇರಿಸ್ಕೊಳ್ಬಹುದು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ದೋಸೆ ಹಿಟ್ಟು ರೆಡಿ ಆಯಿತು. ಈಗ ಕಾದ ತವಾದ ಮೇಲೆ 1 ಸೌಟಿನಷ್ಟು ದೋಸೆ ಹಿಟ್ಟನ್ನು ಹಾಕಿ ದೋಸೆ ಮಾಡಬೇಕು. ಮೇಲೆ 1 ಸ್ಪೂನ್ನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಕಾಯೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಹಿಟ್ಟಿನ ಬಣ್ಣ ಬದಲಾದ ನಂತರ ಅದನ್ನು ತಿರುವಿ ಹಾಕಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಪೌಷ್ಟಿಕಾಂಶಯುಕ್ತವಾದ ದೋಸೆ ತಯಾರಾಯಿತು. ನಾವು ರಾಗಿ ಹಿಟ್ಟಿನಿಂದ ಮಾಡುವ ದೋಸೆಗಿಂತಲೂ ಈ ರಾಗಿಯನ್ನು ನೆನೆಸದೇ ದಿಢೀರಾಗಿ ಮಾಡುವ ದೋಸೆ ತುಂಬ ರುಚಿಯಾಗಿರುತ್ತೆ. ಈ ರಾಗಿ ದೋಸೆಯನ್ನು ಖಾರವಾದ ಚಟ್ನಿಯ ಜೊತೆ ತಿಂದರೆ ತುಂಬ ರುಚಿಕರ. ಈಗ ಒಂದು ಚಟ್ನಿ ಮಾಡೋಣ. ಬಾಣಲೆಗೆ 1 ಟೀ ಸ್ಪೂನಷ್ಟು ಎಣ್ಣೆ, 3 ರಿಂದ 4 ಹಸಿಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ತುಂಡು ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು ಹಾಗೂ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಸೊಪ್ಪು ಬಾಡಿದ ನಂತರ ಇದಕ್ಕೆ 3/4 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸಿಕೊಂಡು ಹುರಿಯೋದನ್ನು ಮುಂದುವರಿಸಬೇಕು. 1-2 ಸೆಕೆಂಡುಗಳ ಕಾಲ ಹುರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. 1/4 ಕಪ್ನಷ್ಟು ಹುರಿಗಡಲೆ ಪುಟಾಣಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಚಟ್ನಿಯಂತೆ ರುಬ್ಬಬೇಕು. ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದ ಚಟ್ನಿಯನ್ನು ನೀವು ಮಾಡ್ಕೊಳ್ಬಹುದು. ಇದಕ್ಕೆ ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಯನ್ನು ಕೊಟ್ಟರೆ ಚಟ್ನಿ ರೆಡಿಯಾದ ಹಾಗೆ. ದಿಢೀರ್ ರಾಗಿ ದೋಸೆ ಮಾಡಿ ಈ ಚಟ್ನಿ ಜೊತೆ ತಿಂದು ನನಗೆ ಬರೆದು ತಿಳಿಸಿ ನಿಮ್ಮ ಅನಿಸಿಕೆ ಏನು ಅಂತ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.